ಸೊ ಡಿಮಲ್ಟಿಪ್ಲೆಕ್ಸರ್ ಅಥವಾ ಡಿಮಕ್ಸ್ ಇದೇನ್ ಮಾಡ್ತದೆ, ಸಿಂಗಲ್ ಇನ್ಪುಟ್ ಅನ್ನ ಮಲ್ಟಿಪಲ್ ಚಾನೆಲ್ಸ್ಗೆ ರೀಡೈರೆಕ್ಟ್ ಮಾಡಿ ಕೊಡ್ತದೆ ಅಥವಾ ರೂಟ್ ಮಾಡಿ ಕೊಡ್ತದೆ. ಇದಕ್ಕಿರೋದು ಸಿಂಗಲ್ ಇನ್ಪುಟ್. ಬ್ಲಾಕ್ ಡಯಾಗ್ರಾಮ್ ನಾವು ನೋಡಿದೆವು. ಸೊ ಸಿಂಗಲ್ ಇನ್ಪುಟ್ ಅದನ್ನ ಮಲ್ಟಿಪಲ್ ಔಟ್ಪುಟ್ಸ್ಗೆ ರೂಟ್ ಮಾಡಿ ಕೊಡ್ತದೆ. ಓಕೆ, ಸೊ ಇದನ್ನ ಈ ತರ ಅಥವಾ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ. ಸೊ ಇದು ಡಿಮಕ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ದ ಅಪೋಸಿಟ್ ಆಫ್ ಮಲ್ಟಿಪ್ಲೆಕ್ಸರ್ ಅಲ್ವಾ. ಸೊ ಇನ್ಪುಟ್ ಈಗ ಎಫ್ ಅಂತ ಅಥವಾ ವೈ ಏನೇ ತಗೊಳ್ಳಿ, ಇನ್ಪುಟ್ ಒಂದು ಸಿಂಗಲ್ ಇನ್ಪುಟ್, ಅದನ್ನ ಮಲ್ಟಿಪಲ್ ಔಟ್ಪುಟ್ಸ್ ಆಗಿ ನಾವು ಅದನ್ನ y0, y1, y2, y3 ಆಗಿ ಬರೆಯೋಣ, ಅಥವಾ y1, y2, y3 ಯಾವುದೇ ಕನ್ವೀನಿಯಂಟ್ ನೊಟೇಷನ್ಸ್ ಅನ್ನ ಅದಕ್ಕೆ ಯೂಸ್ ಮಾಡಿ. ಸೊ ಈ ತರ 4 ಔಟ್ಪುಟ್ಸ್ ಆಗಿ ಕನ್ವರ್ಟ್ ಮಾಡಿ ಕೊಡ್ಬಹುದು, ಅಥವಾ 8 ಔಟ್ಪುಟ್ಸ್ ಆಗಿ ನಮಗೆ ಕನ್ವರ್ಟ್ ಮಾಡಿ ಕೊಡ್ಬಹುದು, ಅಥವಾ 16 ಔಟ್ಪುಟ್ಸ್ ಆಗಿ ಕನ್ವರ್ಟ್ ಮಾಡಿ ಕೊಡ್ಬಹುದು. ಸೊ ಈಗ ಒಂದು ಮಲ್ಟಿಪ್ಲೆಕ್ಸರ್ ನಾವು ಓದ್ತಾ ಇರೋದು 1:4 ಡಿಮಕ್ಸ್. ಓಕೆ, 1:4 ಡಿಮಕ್ಸ್ ಅಂದ್ರೆ ಇದರಲ್ಲಿ ಒಂದು ಇನ್ಪುಟ್ ಮತ್ತು 4 ಔಟ್ಪುಟ್ ಲೈನ್ಸ್ ಇದೆ. ಸೊ ಒಂದು ಇನ್ಪುಟ್ 4 ಔಟ್ಪುಟ್ ಲೈನ್ಸ್ ಅಂತ ಹೇಳುವಾಗ ನಮಗೆ ಗೊತ್ತು ಇದಕ್ಕೆ 2 ಸೆಲೆಕ್ಟ್ ಇನ್ಪುಟ್ಸ್ ಬೇಕು, S0, S1. ಸೊ ಈ ಬಂದಂತ ಇನ್ಪುಟ್ ಅನ್ನ ರೀಡೈರೆಕ್ಟ್ ಮಾಡ್ಲಿಕ್ಕೆ ಎಲ್ಲಿಗೆ ರೀಡೈರೆಕ್ಟ್ ಮಾಡ್ಬೇಕು, ಯಾವ ಲೈನಿಗೆ ರೀಡೈರೆಕ್ಟ್ ಮಾಡ್ಬೇಕು, ಸೊ ಅದನ್ನ ನೋಡ್ಬೇಕು ಅಂತಾದ್ರೆ ಇದನ್ನ ರೀಡೈರೆಕ್ಟ್ ಎಲ್ಲಿಗೆ ರೀಡೈರೆಕ್ಟ್ ಮಾಡ್ಬೇಕು ಅಂತ ಅದಕ್ಕೆ ಗೊತ್ತಾಗ್ಬೇಕು ಅಂತಾದ್ರೆ ಈ ಸೆಲೆಕ್ಟ್ ಇನ್ಪುಟ್ಗಳು ಬೇಕು. ಔಟ್ಪುಟ್ ಅನ್ನ ಇದು ಸೆಲೆಕ್ಟ್ ಮಾಡಿ ಕೊಡ್ತದೆ ನಮ್ಗೆ. ಓಕೆ, ಸೊ ಇದಕ್ಕೆ ಟ್ರುತ್ ಟೇಬಲ್ ಹೇಗ್ ಬರೆಯೋದು, ಇದು ಬ್ಲಾಕ್ ಡಯಾಗ್ರಾಮ್ ರೆಪ್ರೆಸೆಂಟೇಶನ್ ಆಯ್ತು. ಬ್ಲಾಕ್ ಡಯಾಗ್ರಾಮ್ ರೆಪ್ರೆಸೆಂಟೇಶನ್ ಅಂತ ಕೇಳಿದ್ರೆ ಒಂದು ಇನ್ಪುಟ್ ವಿತ್ 4 ಔಟ್ಪುಟ್ಸ್ ಮತ್ತೆ 2 ಸೆಲೆಕ್ಟ್ ಇನ್ಪುಟ್ಸ್, ಇಷ್ಟು ನೀವು ತೋರಿಸ್ಬೇಕಾಗ್ತದೆ. ನೆಕ್ಸ್ಟ್ ಟ್ರುತ್ ಟೇಬಲ್ ಏನೇನು, ನಾವು ಎಫ್ ಅಂತ ಇನ್ಪುಟ್ ತಗೊಂಡೆವು ಹಾಗೆ ತಗೊಳ್ಳೋಣ, ಅಥವಾ ಐ ಅಂತ ಇನ್ಪುಟ್ ತಗೊಂಡ್ರು ಆಗ್ತದೆ. ಸೊ S0, S1 2 ಸೆಲೆಕ್ಟ್ ಇನ್ಪುಟ್ಸ್ ಮತ್ತೆ ಇನ್ಪುಟ್ ಐ, ಸರಿಯಲ್ಲ. S0, S1 2 ಇನ್ಪುಟ್ಸ್ ಮತ್ತೆ ಇನ್ಪುಟ್ ಐ. ಈ ಇನ್ಪುಟ್ ಐ ಅನ್ನ ನಾವು ಇಲ್ಲಿ ಬರೆಯೋದು ಬೇಡ, ನಮಗೆ ಔಟ್ಪುಟ್ಸ್ ಬರೋದು ಏನೇನು y0, y1, y2 ಮತ್ತು y3, ಅಥವಾ y1, y2, y3, y4 ಹೇಗಾದ್ರೂ ಬರೀರಿ, ತೊಂದರೆ ಇಲ್ಲ. ಓಕೆ, ಸೊ 2 ಸೆಲೆಕ್ಟ್ ಇನ್ಪುಟ್ಸ್ ಅಂತ ನಾವು 4 ಕಾಂಬಿನೇಷನ್ಸ್ ಅನ್ನ ಮಾಡ್ಕೊಳ್ಬಹುದು. ಆ 4 ಕಾಂಬಿನೇಷನ್ಸ್ ಅನ್ನ ಬರ್ಕೊಳ್ಳುವ. S1, S0 4 ಕಾಂಬಿನೇಷನ್ಸ್ 0, 0, 0, 1, 1, 0 ಮತ್ತು 1, 1. ಓಕೆ, ಸೊ ಈ 4 ಕಾಂಬಿನೇಷನ್ಸ್ ಅಲ್ಲಿ ಈಗ 0, 0 ಬಂದಾಗ ನಮ್ಮ ಬ್ಲಾಕ್ ಡಯಾಗ್ರಾಮ್ y3 ಹೀಗಿದೆ. ಸೊ ನಮ್ಮ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ನಾವು ಈ ತರ ಬರ್ದೇವು, ಐ ಇನ್ಪುಟ್ ಆದ್ರೆ 4 ಔಟ್ಪುಟ್ಸ್. ಓಕೆ, ಇದು S0, S1, y0 y3. ಸೊ ಇದು 0, 0 ಆದಾಗ ನಾವೇ ಹೇಳ್ಬೇಕು ಈ ಇನ್ಪುಟ್ ಎಲ್ಲಿ ನಮಗೆ ಅವೈಲೇಬಲ್ ಆಗ್ಬೇಕು ಅಂತ, ಯಾವ ಲೈನ್ ಅಲ್ಲಿ ಅವೈಲೇಬಲ್ ಆಗ್ಬೇಕು. ಇದು 0, 0 ಆದಾಗ ಅದು y0 ಅಲ್ಲಿ ಅವೈಲೇಬಲ್ ಆಗ್ಬೇಕಾ, y3 ಅಲ್ಲಿ ಅವೈಲೇಬಲ್ ಆಗ್ಬೇಕಾ, ಅದನ್ನ ನಾವೇ ಹೇಳ್ಬೇಕು. ಈಗ ನಾವ್ ಹೀಗೆ ಹೇಳೋಣ, 0, 0 ಆದಾಗ ನಮಗೆ y0 ಅಲ್ಲಿ ಬರ್ಬೇಕು. ಓಕೆ, ಐ ವ್ಯಾಲ್ಯೂ y0 ಅಲ್ಲಿ ಬರ್ಬೇಕು, ಉಳಿದದೆಲ್ಲ 0, ಅದು ಬೇಡ ನಮ್ಗೆ. ಓಕೆ, ನೆಕ್ಸ್ಟ್ 0, 1 ಆದಾಗ ನಮಗೆ ಈ ಐ ವ್ಯಾಲ್ಯೂ y1 ಅಲ್ಲಿ ಬರ್ಬೇಕು, ಉಳಿದದೆಲ್ಲ 0. ಓಕೆ, ನೆಕ್ಸ್ಟ್ 1, 0 ಆದಾಗ ನಮಗೆ y2 ಅಲ್ಲಿ ಐ ಸಿಗ್ಬೇಕು, ಬೇರೆ ಎಲ್ಲ ಔಟ್ಪುಟ್ಗಳು 0. 1, 1 ಆದಾಗ ಇದೆಲ್ಲವೂ 0, y3 ಮಾತ್ರ ಐ ಅನ್ನ y3 ಅಲ್ಲಿ ಮಾತ್ರ ಐ ಅವೈಲೇಬಲ್ ಇರ್ಬೇಕು. ಈ ಐ ವ್ಯಾಲ್ಯೂ 0 ಆದ್ರೂ ಆಗ್ಬೋದು, 1 ಆದ್ರೂ ಆಗ್ಬೋದು. ಓಕೆ, ಅದು ಡಿಪೆಂಡ್ಸ್, ನಾವೇನ್ ಡಾಟಾವನ್ನ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೇವೋ ಅದನ್ನ ಡಿಪೆಂಡ್ ಆಗಿಕೊಂಡು ಇದು 0 ಅಥವಾ 1 ಆಗಿರ್ತದೆ. ಸೊ ನಾವೀಗ ಈ ವ್ಯಾಲ್ಯೂಗಳಿಗೆ ಇದಕ್ಕೆ ಎಕ್ಸ್ಪ್ರೆಷನ್ ಅನ್ನ ಬರೀಬೇಕು.
ಇಲ್ಲ ಅಂತಂದ್ರೆ ಲಾಜಿಕಲ್ ಡಯಾಗ್ರಾಮ್ ಬರೀಲಿಕ್ಕೆ ಆಗೋದಿಲ್ಲ. ಸೊ ಹೇಗೆ ಎಕ್ಸ್ಪ್ರೆಷನ್ ಬರೆಯೋದು? ವೈ ನಾಟ್ಗೆ ಬರೀ ಇಲ್ಲಿ ಮಾತ್ರ ಇದೆ, ಇದೆಲ್ಲ ಬಿಟ್ಬಿಡೋಣ. ವೈ ನಾಟ್ಗೆ ಇದು ಮಾತ್ರ, ಈ ಕಾಲಮ್ ಮಾತ್ರ ಕನ್ಸಿಡರ್ ಮಾಡುವ. ಇಲ್ಲಿ ಮಾತ್ರ ಔಟ್ಪುಟ್ ಇರೋದು, ಉಳಿದದೆಲ್ಲ 0 ಇರೋದ್ರಿಂದ ಇದೆರಡನ್ನ ಮಾತ್ರ ಕನ್ಸಿಡರ್ ಮಾಡಿದ್ರೆ ಆಯ್ತು ಇನ್ಪುಟ್ ಗಳನ್ನ. ಸೊ ಏನಿದೆ, ಎರಡು 0 ಆಗೋದ್ರಿಂದ S0 ಕಾಂಪ್ಲಿಮೆಂಟ್ S1 ಕಾಂಪ್ಲಿಮೆಂಟ್ ಇಂಟು ಐ. ಓಕೆ, ಸೊ ಇದ್ರ ಎಕ್ಸ್ಪ್ರೆಷನ್ ಇದಿಷ್ಟರ ಎಕ್ಸ್ಪ್ರೆಷನ್ ನಾವು ಹೇಗೆ ಬರೀಬಹುದು? S1 ಕಾಂಪ್ಲಿಮೆಂಟ್, ಯಾಕಂದ್ರೆ 0, S0 ಕಾಂಪ್ಲಿಮೆಂಟ್ ಇಂಟು ಐ ಏನ್ ವ್ಯಾಲ್ಯೂ ಗೊತ್ತಿಲ್ಲ ನಮ್ಗೆ, 0 1 ಗೊತ್ತಿಲ್ಲ. 0 ಆದ್ರೆ 0 ಆಯ್ತು, 1 ಆದ್ರೆ S0 ಕಾಂಪ್ಲಿಮೆಂಟ್ S1 ಕಾಂಪ್ಲಿಮೆಂಟ್ ಆಗ್ತದೆ. ಓಕೆ, ನೆಕ್ಸ್ಟ್ Y1 ಗೆ ಇಲ್ಲಿ ಮಾತ್ರ ಇದೆ. ಓಕೆ, ಈ ರೋ ಮಾತ್ರ ಬರ್ತದೆ ಅದಕ್ಕೆ. ಸೊ ಏನ್ ಮಾಡ್ತೇವೆ, S1 0 ಇದೆ, S0 1 ಇದೆ. ಸೊ S1 ಕಾಂಪ್ಲಿಮೆಂಟ್ ಅಥವಾ S0 ಫಸ್ಟ್ ಬರೆಯುವುದಾದ್ರೆ S0 ಯೂನಿಫಾರ್ಮ್ ಆಗಿರ್ಲಿ, ಎಲ್ಲ ಒಂದೇ ರೀತಿ ಬರೆಯುವ. S0 S1 ಕಾಂಪ್ಲಿಮೆಂಟ್ ಇಂಟು ಐ. ಓಕೆ, ಮಿನ್ ಟರ್ಮ್ ಗಳನ್ನ ಬರಿತಾ ಇದ್ದೇವೆ. ಹಾಗೆ Y2 ಇಲ್ಲಿದೆ, ಇದೆರಡು 1 ಮತ್ತೆ 0 ಆಗಿದೆ. ಸೊ S0 ಕಾಂಪ್ಲಿಮೆಂಟ್ S1 ಇಂಟು ಐ. ಹಾಗೆ Y3 is equal to S0 S1 ಇಂಟು ಐ. ಇದಿಷ್ಟು ಎಕ್ಸ್ಪ್ರೆಷನ್. ಸೊ ನಮ್ಗೆ ಔಟ್ಪುಟ್ ಅಲ್ಲಿ 4 ಔಟ್ಪುಟ್ ಸಿಗ್ಬೇಕು. ಇದು 4 ಗೇಟ್ಗಳ ಔಟ್ಪುಟ್, ಅಂದ್ರೆ ಇದೆಲ್ಲವೂ ಆಂಡ್ ಗೇಟ್ ಅಲ್ವಾ. S0 S1 ಐ ಅಂದ್ರೆ ಒಂದು ಆಂಡ್ ಗೇಟ್, ಇದು ಇನ್ನೊಂದು ಆಂಡ್ ಗೇಟ್, ಹಾಗೆ ಇದು ಮತ್ತೊಂದು ಆಂಡ್ ಗೇಟ್, ಇದು ಇನ್ನೊಂದು ಆಂಡ್ ಗೇಟ್. ಒಟ್ಟು 4 ಆಂಡ್ ಗೇಟಿನ ಔಟ್ಪುಟ್ ನಮಗೆ ಅದರ ಔಟ್ಪುಟ್ ಆಗಿ ಸಿಗ್ತಾ ಇದೆ. ಸೊ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಲಾಜಿಕ್ ಸರ್ಕ್ಯೂಟ್ ಹೇಗೆ ಬರೆಯೋದು? ಎರಡು ಸೆಲೆಕ್ಟ್ ಇನ್ಪುಟ್ಸ್ ಇದೆ, ಅದರದ್ದು ಇನ್ವರ್ಷನ್ ಕೂಡ ಇದೆ ಅಥವಾ ಕಾಂಪ್ಲಿಮೆಂಟ್ ಕೂಡ ಇರೋದ್ರಿಂದ ನಾವಿಲ್ಲಿ ನಾಟ್ ಗೇಟ್ ಗಳನ್ನ ತಗೊಳ್ಳೋಣ. ಎರಡು ನಾಟ್ ಗೇಟ್, ಅದಕ್ಕೆ ಇನ್ಪುಟ್ಸ್ ಒಂದು S1 ಇನ್ನೊಂದು S0, ಒಂದು S0 ಇನ್ನೊಂದು S1. ಓಕೆ, ನೆಕ್ಸ್ಟ್ 4 ಆಂಡ್ ಗೇಟ್ಗಳು, ಒಂದೇ ಒಂದು ಇನ್ಪುಟ್. ಆ ಇನ್ಪುಟ್ ಅನ್ನೇ ನಾವು ಎಲ್ಲದಕ್ಕೂ ಕನ್ಸಿಡರ್ ಮಾಡಬೇಕು, ಅದನ್ನೇ ಐ ಅಂತ ಕನ್ಸಿಡರ್ ಮಾಡುವ. ಇದು ಐ, ಇದೆಲ್ಲ ಕಡೆ ರನ್ ಆಗ್ಬೇಕಾಗ್ತದೆ ಈ ಐ. ಆಮೇಲೆ S0 S1 ಹಾಗೆ S1 ಕಾಂಪ್ಲಿಮೆಂಟ್ ಮತ್ತು S0 ಕಾಂಪ್ಲಿಮೆಂಟ್. ಸೊ Y0 ಅಂದ್ರೆ ಏನಿದೆ, S0 ಕಾಂಪ್ಲಿಮೆಂಟ್ S1 ಕಾಂಪ್ಲಿಮೆಂಟ್ ಇಂಟು ಐ. ಸೊ S0 ಕಾಂಪ್ಲಿಮೆಂಟ್ ಅಂದ್ರೆ ಇಲ್ಲಿ ಬರ್ತಾ ಇದೆ, ಅದು S0 ಕಾಂಪ್ಲಿಮೆಂಟ್ ಮತ್ತೆ S1 ಕಾಂಪ್ಲಿಮೆಂಟ್ ಇಂಟು ಐ. ಇಲ್ಲಿಂದ ತಗೊಳ್ತೇನೆ. ಸೊ ಇದು ಒಂದು ಆಂಡ್ ಗೇಟಿನ ಔಟ್ಪುಟ್. ಸೊ ನಾವು ಇದನ್ನ Y0 ಅಂತ ಕರೆದೆವು, ಅದನ್ನ ನಾವು Y0 ಅಂತ ಕರೀತಾ ಇದ್ದೇವೆ. S0 ಕಾಂಪ್ಲಿಮೆಂಟ್ S1 ಕಾಂಪ್ಲಿಮೆಂಟ್ ಮತ್ತು ಇಂಟು ಐ, ಸರಿಯಲ್ಲ? ನೆಕ್ಸ್ಟ್ Y1 ಅಂದ್ರೆ S0 S1 ಕಾಂಪ್ಲಿಮೆಂಟ್ ಐ. S0 ಅದಿಲ್ಲಿದೆ, S0 ಸ್ವಲ್ಪ S0 ಐ ಕಾಮನ್ ಎಲ್ಲದಕ್ಕೂ. ಆಮೇಲೆ S1 ಕಾಂಪ್ಲಿಮೆಂಟ್, ಅದನ್ನ ಇಲ್ಲಿಂದಾನೆ ತಗೊಳ್ಳೋಣ. S1 ಕಾಂಪ್ಲಿಮೆಂಟ್ ಇದು ಇನ್ನೊಂದು ಆಂಡ್ ಗೇಟಿನ ಔಟ್ಪುಟ್. ನಾವು ಇದನ್ನ Y1 ಅಂತ ಕರಿತೇವೆ. ಸೊ ನಮ್ಮ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಅದನ್ನ Y1 ಅಂತ ಕರಿತಿದ್ದೇವೆ. ನೆಕ್ಸ್ಟ್ ಥರ್ಡ್ S0 ಕಾಂಪ್ಲಿಮೆಂಟ್, S0 ಕಾಂಪ್ಲಿಮೆಂಟ್ ಐ ಕಾಮನ್, S0 ಕಾಂಪ್ಲಿಮೆಂಟ್ S1 ಇದು ಇನ್ನೊಂದು ಆಂಡ್ ಗೇಟ್, ಇದನ್ನ ನಾವು Y2 ಅಂತ ಕರೆದೆವು. ಲಾಸ್ಟ್ ಐ S0 ಮತ್ತು S1 ಇನ್ನೊಂದು ಆಂಡ್ ಗೇಟ್ ಕೊಟ್ರೆ ಇದು Y3 ಅಂತ. ಸೊ ಇದಿಷ್ಟು ಬರೆದ್ರೆ ನೀವು ಇದು ಒಂದು 1:4 ಡಿ ಮಲ್ಟಿಪ್ಲೆಕ್ಸರಿನ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಆಗ್ತದೆ. ಸೊ ನಮ್ಗೆ
S1 ಮತ್ತೆ S0 0 ಆದ ಕೂಡಲೇ, ಓಕೆ, S0 ಮತ್ತೆ S1 0 ಆದ್ರೆ, S0 S1 0 0 ಆದ್ರೆ ನಮಗೆ ಆಗ ನಾವು Y0 ಅಲ್ಲಿ ಔಟ್ಪುಟ್ ಅನ್ನ ಪಡಿತೇವೆ. ಈ I ಏನಿದೆಯಾ ಅದು Y0 ಅಲ್ಲಿ ಸಿಗ್ತದೆ. ನೋಡಿ ಹೇಗೆ ಅಂತ, ಇಲ್ಲಿ ಇದೆರಡು 0 0, S1 ಮತ್ತೆ S0 0 ಆಯ್ತು. ಸೊ ಇದೆರಡರ ಔಟ್ಪುಟ್ 1 1 ಆಯ್ತು. ನಾಟ್ ಗೇಟ್ಸ್ ಇನ ಔಟ್ಪುಟ್ 1 1 ಆಯ್ತು. ಸೊ ಇಲ್ಲಿ ಈ ಫಸ್ಟ್ ಆಂಡ್ ಗೇಟ್ ಗೆ ಎರಡು ಇನ್ಪುಟ್ಸ್ 1 1 ಆಯ್ತು. ಇನ್ನೊಂದು ಇನ್ಪುಟ್ ಇದು 1 ಆಗ್ಲಿ 0 ಆಗ್ಲಿ, ಇದು 1 ಆದ್ರೆ ಇದರ ಔಟ್ಪುಟ್ 1 ಆಗ್ತದೆ. ಉಳಿದ ಗೇಟ್ ಗಳು ಏನಾಗ್ತದೆ ನೋಡಿ, S0 0 ಅಂದ್ರೆ ಇದು ಒಂದು ಇನ್ಪುಟ್ 0 ಆದ ಕೂಡಲೇ ಇದರ ಔಟ್ಪುಟ್ 0 ಆಗ್ತದೆ. ಹಾಗೆ ಇಲ್ಲಿ S1 ಕಾಂಪ್ಲಿಮೆಂಟ್ ಉಂಟು. ಸೊ ಒಂದು ಇನ್ಪುಟ್ 0 ಆದ ಕೂಡಲೇ ಇದರ ಔಟ್ಪುಟ್ 0 ಆಗ್ತದೆ. ನೆಕ್ಸ್ಟ್ ಥರ್ಡ್ ಇದರಲ್ಲಿ ಇದು ಎರಡು S1 ಮತ್ತೆ S0 ಎರಡು ಕನೆಕ್ಟ್ ಆಗಿದೆ. ಸೊ ಇದು 0 0 ಆದ ಕೂಡಲೇ ಇದರ ಔಟ್ಪುಟ್ 0 ಆಗ್ತದೆ. ಆದ್ರಿಂದ I1 ಆದ್ರೆ ನಮಗೆ ಈ Y0 ಅಲ್ಲಿ ಮಾತ್ರ ಔಟ್ಪುಟ್ ಸಿಗ್ತಾ ಇರ್ತದೆ. ಬೇರೆ ಎಲ್ಲೂ ಆ I ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಅದು ಸಿಗ್ತಾ ಇರೋದು ಬರೀ Y0 ಅಲ್ಲಿ ಮಾತ್ರ. ಆದ್ರಿಂದ S1 S0 ಅನ್ನ 0 ಮಾಡುವ ಮೂಲಕ ನಾವು Y0 ಅಲ್ಲಿ ಈ ಬರ್ತಾ ಇರುವಂತ ಕೊಟ್ಟ ಇನ್ಪುಟ್ ಅನ್ನ ಪಡಿಲಿಕ್ಕೆ ಸಾಧ್ಯ. ಅದನ್ನ ನಾವು ಇಲ್ಲಿಗೆ ರೀಡೈರೆಕ್ಟ್ ಮಾಡಿದೆವು. ಅದೇ ರೀತಿ ಸೆಲೆಕ್ಟ್ ಇನ್ಪುಟ್ ಗಳನ್ನ ಬೇರೆ ಬೇರೆ ಕಾಂಬಿನೇಷನ್ಸ್ ಗೆ ಚೇಂಜ್ ಮಾಡಿದ ಹಾಗೆ Y1 Y2 ಮತ್ತು Y3 ಅಲ್ಲಿ ನಮಗೆ ನಾವು ಕೊಟ್ಟಂತ ಇನ್ಪುಟ್ ರೀಡೈರೆಕ್ಟ್ ಆಗಿ ಬರ್ತದೆ. ಅರ್ಥ ಆಗಿದೆ? ಓಕೆ, ಇದು ಡಿ ಮಲ್ಟಿಪ್ಲೆಕ್ಸರ್ 1:4 ಡಿ ಮಲ್ಟಿಪ್ಲೆಕ್ಸರ್.